And Kiriti avaru, such a wonderful experience because I think one full-fledged modulations in the dialogue delivery, in the timing, in the dance, in the stunts, in the full-fledged one weapon ಆಗಿ ಬಂದಿದ್ದೀರಾ ಇಂಡಸ್ಟ್ರಿಗೆ. And I think before ನಾವು ಈ ಸಿನಿಮಾ ಮಾಡೋಕ್ಕೆ ಮುಂಚೆನೂ when we were family friends also, ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಕ್ಲಿಪ್ಪಿಂಗ್ಸ್, ಅರುಣ ಆಂಟಿ ತೋರಿಸ್ತಾ ಇದ್ರು ಅವಾಗ ಕದ್ದು ಮುಚ್ಚಿ ತೋರಿಸ್ತಾ ಇದ್ರು ಬಿಕಾಸ್ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ಆ್ಯಂಡ್ ಐ ನೋ ಹೌ ಈ ಸಿನಿಮಾ ಆರ್ ಎಸ್ಪೆಷಲಿ ಸಿನಿಮಾ ನಿಮ್ಗೆ ಎಷ್ಟು ಸೆನ್ಸಿಟಿವ್ ಅಂತ ನನಗೆ ಗೊತ್ತು. ನಾವು ಯಾವತ್ತೂ ಐ ಥಿಂಕ್ ಇದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಬಟ್ ಅರುಣ ಆಂಟಿ ಯಾವಾಗಲೂ ಹೇಳಿದ್ರು ಬಿಫೋರ್ ದಿಸ್ ಫಿಲ್ಮ್ ದ್ಯಾಟ್ ನಿಮ್ಮ ಲೈಫಲ್ಲಿ ಒಂದು ಮೂಮೆಂಟ್ ಇದ್ದಾಗ ನೀವು ಬಳ್ಳಾರಿಯಲ್ಲಿ ಕರೆಕ್ಟಾಗಿ ಒಂದು ಬೆಂಚ್ ಆಚೆ ಕರೆಕ್ಟಾಗಿ ಥಿಯೇಟರ್ ಆಚೆ ಮಲ್ಕೊಂಡಿದ್ರಿ. ಯು ವರ್ ದೇರ್ ಫಾರ್ ವೆರಿ ವೆರಿ ಲಾಂಗ್. ದ್ಯಾಟ್ ಶೋಸ್ ನಿಮ್ಮ ಪ್ರೀತಿ ಸಿನಿಮಾಗೆ. ಆ್ಯಂಡ್ ಅದೇ ಪ್ರೀತಿ ಜನ ನಿಮ್ಮ ಸಿನಿಮಾಗೆ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಆಲ್ ದ ಬೆಸ್ಟ್ ಟು ಅಸ್. ಆ್ಯಂಡ್ DSP ಸರ್, ವೈರಲ್ ವೈಯಾರಿ ಅಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ DSP ಸರ್. ಅವರು ಐ ಥಿಂಕ್ ಒಂದು ಎಡಿಟು ಮಾಡಿದ್ರು, ಕುರ್ಚಿ ಮಾಡ್ತಾ ಬಿಟ್ಟಿದ್ದು ಬಿಟ್ಸ್ ತೊಗೊಂಡು ಅವ್ರು ಎಡಿಟ್ ಮಾಡಿದ್ರು. ಸೊ ಸರ್ ನನಗೆ ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿರೋದಕ್ಕೆ ಆ್ಯಂಡ್ ಫಾರ್ ಬೀಯಿಂಗ್ ಸಚ್ ಅ ಸ್ಟ್ರಾಂಗ್ ಪಿಲ್ಲರ್, ಈ ಸಿನಿಮಾ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಮಿಸ್ಸಿಂಗ್ ಯೋರ್ ಪ್ರೆಸೆನ್ಸ್ DSP ಸರ್. ಹಾಗೆ ಪ್ರತಿಯೊಬ್ಬರಿಗೂ ಇವಾಗ ನಾನು ಸಾರಿ ಒಂದು ಸ್ಪೀಚ್ ಸ್ವಲ್ಪ ಉದ್ದ ಇತ್ತು, ಬಟ್ ಇಡೀ ಕನ್ನಡ ಜನತೆಗೆ ಐ ರಿಯಲಿ ಹೋಪ್ ನೀವು ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. ಇದೆ July 18th. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಖಂಡಿತ ನೀವು ತುಂಬ ಖುಷಿ ಪಡ್ತೀರಾ. ನಾನು ಎಷ್ಟೇ ಸಿನಿಮಾ ಮಾಡಿದಿದ್ರು ಐ ನೋ ನಿಮ್ಮ ಪ್ರೀತಿ ಹಾಗೆ ಇತ್ತು. ಏನಕ್ಕಂದರೆ ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ, ಲವ್ ಫ್ರಮ್ ಕರ್ನಾಟಕ ಅಂತಿತ್ತು. ಸೊ ನಿಮ್ಮ ಹುಡುಗಿನ ನೀವು ಯಾವಾಗ ಬಿಟ್ಕೊಡಲ್ಲ ನನಗೆ ಗೊತ್ತು. ಆ್ಯಂಡ್ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಈ ಸಿನಿಮಾನೂ ನೀವು ಬಿಟ್ಕೊಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ. ನಮ್ಮ ಜೂನಿಯರ್ ಸಿನಿಮಾ ಇದೆ July 18th ರಿಲೀಸ್ ಆಗ್ತಾ ಇದೆ, ಇಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಶ್ರೀಲೀಲಾ ಅವರೇ ಅದೆಷ್ಟು ಮುದ್ದಾಗಿದ್ರು ಅಷ್ಟೇ ಮುದ್ದಾಗಿ ಮಾತಾಡಿದ್ರು. ಒಂದೇ ಒಂದು ಪ್ರಶ್ನೆ ಇದೆ ನಿಮಗೆ. ಈ ಕಡೆ ತೆಲುಗಿನಲ್ಲಿ ಮಹೇಶ್ ಬಾಬು ಸರು, ಅಲ್ಲು ಅರ್ಜುನ್ ಸರ್ ಜೊತೆ ಸಿನಿಮಾ ಮಾಡ್ತೀರಾ, ಬಾಲಿವುಡ್ಗೆ ಹೋಗ್ತೀರಾ, ಆ ವೇದಿಕೆಯಲ್ಲಿ ಕಾಣಿಸ್ಕೋತೀರಾ. ಯಾವುದಾದ್ರೂ ಈಗ ವೇದಿಕೆಗೆ ಬಂದಾಗ ತೆಲುಗಲ್ಲಿ ನಮಸ್ಕಾರ ಹೇಳಬೇಕೋ ಹಿಂದಿನಲ್ಲಿ ಹೇಳಬೇಕು ಅಂತ ಕನ್ಫ್ಯೂಷನ್ ಆಗುತ್ತಾ? ಬೇರೆ ಕಡೆ ಆ ಕನ್ಫ್ಯೂಷನ್ ಬರ್ಬೋದು, ಬಟ್ ಬೆಂಗಳೂರಲ್ಲಿ ಬರಲ್ಲ. ನಾನು ಹುಟ್ಟಿದ್ದಿಲ್ಲಿ, ಸೊ ಆಬ್ವಿಯಸ್ಲಿ ನಮ್ಮ ಈ ಅಚ್ಚ ಮುದ್ದು ಕನ್ನಡತಿಗೆ ಶ್ರೀಲೀಲಾಗೆ ಥ್ಯಾಂಕ್ ಯು ಹೇಳ್ತಾ ಜೂನಿಯರ್ ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು.